ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಡೆಸರ್ಟ್, ಮಧ್ಯದಲ್ಲಿ ನಮ್ಮ ಟ್ರೈನ್ ಹೋಗ್ತಿದ್ರೆ ಹೇಗಿರುತ್ತೆ ಅಂತ. ನಮ್ಮ ಭಾರತದ ಮೊದಲನೇ ನ್ಯೂಕ್ಲಿಯರ್ ಟೆಸ್ಟ್ ಇದೇ ಊರಲ್ಲಿ ಆಗಿರೋದು. ಡೆಸರ್ಟ್ ರೇಂಜು ಇವಾಗ ಶುರು ಆಗ್ತದೆ. ಅಲ್ಲಿ ನೋಡ್ತಿರ್ಬೋದು ನೀವೆಲ್ಲ, ಡೆಸರ್ಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕಾಣಿಸೋದಕ್ಕೆ. ನೋಡಿ ಯಾವ ರೇಂಜಿಗೆ ಸ್ಪೀಡಲ್ಲಿದೆ ನಮ್ಮ ಟ್ರೈನು. ನಮಸ್ಕಾರ ಕರ್ನಾಡು, ನಾನು ಬಂದಿದ್ದೀನಿ ಇವತ್ತು ಜೋಧ್ಪುರ್ಗೆ. ನೀವೇನಾದ್ರೂ ಗೂಗಲ್ ಅಲ್ಲಿ ಇಂಡಿಯಾಸ್ ಬೆಸ್ಟ್ ರೈಲ್ವೆ ರೂಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು 5-6 ರೂಟ್ ಸಿಗುತ್ತೆ. ಒಂದು ನಮ್ಮ ಮಂಗಳೂರು ರೂಟ್ ಇರ್ಬೋದು, ಇಲ್ಲಾಂದ್ರೆ ರಾಮೇಶ್ವರಂ ಇರ್ಬೋದು, ಅಥವಾ ನಿಮ್ಗೆ ಶಿಮ್ಲಾ ರೂಟ್ ಆಗಿರ್ಬೋದು. ಅದರಲ್ಲಿ ಒಂದು ರೂಟ್ ಇದೆ ಡೆಸರ್ಟ್ ಕ್ವೀನ್ ಅಂತ, ಅದು ಜೋಧ್ಪುರ್ ಟು ಜೈಸಲ್ಮೇರ್ ಹೋಗುತ್ತೆ. ಅದು ಸೊ ನಿಮ್ಮನ್ನು ನಾನು ಆ ಟ್ರೈನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಿಮ್ಗೂ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಬೇಸಿಕಲಿ ಈ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂದ್ರೆ, ನಾವು ಜೋಧ್ಪುರಿಂದ ಸ್ಟಾರ್ಟ್ ಮಾಡಿ ಜೈಸಲ್ಮೇರ್ ರೀಚ್ ಆಗ್ತೀವಿ. ಸೊ ಜೈಸಲ್ಮೇರ್ ರೀಚ್ ಆಗೋದು ದೊಡ್ಡ ವಿಷಯ ಅಲ್ಲ, ಆ ಟ್ರೈನ್ ಜರ್ನಿ ಇದೆಯಲ್ಲ ಅದೇ ದೊಡ್ಡ ವಿಷಯ. ಹೇಗೆ ಅಂದ್ರೆ, ಜೋಧ್ಪುರ್ ಟು ಜೈಸಲ್ಮೇರ್ ಟ್ರೈನ್ ಹೋಗುವಾಗ ಎರಡೂ ಕಡೆ ನಿಮಗೆ ಡೆಸರ್ಟ್ ಇರುತ್ತೆ. ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡೂ ಕಡೆ ಡೆಸರ್ಟ್ ಇರುತ್ತೆ. ಅಂಡ್ ಆ ಡೆಸರ್ಟ್ ಮಧ್ಯದಲ್ಲಿ ಟ್ರೈನ್ ಹೋಗುತ್ತೆ. ಅದೇ ಈ ಜರ್ನಿಯ ಸ್ಪೆಷಾಲಿಟಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಡೆಸರ್ಟ್, ಮಧ್ಯದಲ್ಲಿ ನಮ್ಮ ಟ್ರೈನ್ ಹೋಗ್ತಿದ್ರೆ ಹೇಗಿರುತ್ತೆ ಅಂತ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ, ಬನ್ನಿ. ಸೊ ಅಲ್ಲಿದೆ ನೋಡಿ, ಸೆಕೆಂಡ್ ಲೈನಲ್ಲಿ ಇದೆಲ್ಲ 20492 ಅದೇ ಟ್ರೈನ್ ನಂಬರು, ಸಾಬರ್ಮತಿ ಜೈಸಲ್ಮೇರ್ ಎಕ್ಸ್ಪ್ರೆಸ್. ಸೊ 6:10 ಹೊರಡೋದು, ಫಸ್ಟ್ ಪ್ಲಾಟ್ಫಾರ್ಮ್ಗೆ ಬರುತ್ತೆ. ಗುರು ಎಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ ಗುರು, ಹಾಗಂತ ಜನ ಜಾಸ್ತಿ ಓಡಾಡಲ್ಲ ಅಂತಲ್ಲ, ಆದ್ರೂ ಸಿಕ್ಕಾಪಟ್ಟೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೇ ಇದೆ ಸಾಬರ್ಮತಿ ಜೈಸಲ್ಮೇರ್ ಎಕ್ಸ್ಪ್ರೆಸ್, 6:10 ಬರುತ್ತೆ. ಇದೆ ನನ್ನ ಕೋಚು, ಪ್ಲಾಟ್ಫಾರ್ಮ್ ನಂಬರ್ 1. ಆ್ಯಂಡ್ ಇದೇ ಎಂಟ್ರೆನ್ಸ್ ಕರೆಕ್ಟಾಗಿ ಪ್ಲಾಟ್ಫಾರ್ಮ್ ಇದೆ. ಸೊ ಇಲ್ಲೇ ಬರುತ್ತೆ ಟ್ರೈನ್. ಫೈನಲಿ ಟ್ರೈನ್ ಒಳಗಡೆ ಬಂದು ಕೂತಿದ್ದೀನಿ. ಸೊ ನಂದು ಸೀಟ್ ನಂಬರ್ ಬಂದು 24. ಸೈಡ್ ಬರ್ತ್ ಸಿಕ್ಬಿಟ್ಟಿದೆ ಗುರು. ಬಟ್ ಆದರೂ ಇಲ್ಲಿ ಎಷ್ಟೊಂದು ಜನ ಹೇಳಿದ್ರು ಹಳೆ ಬೆಡ್ ಸ್ಪ್ರೆಡ್ಡು ಬೆಡ್ಶೀಟ್ ಎಲ್ಲ ತೆಗೆದು ಹೊಸದು ಕೊಟ್ಬಿಟ್ಟಿದ್ದಾರೆ. ಸೊ ತುಂಬ ಇಷ್ಟ ಆಯ್ತದು. ಬೇರೆಯವ್ರು ಯೂಸ್ ಮಾಡೋರು, ನಾವು ಹೆಂಗೆ ಯೂಸ್ ಮಾಡೋಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಎಲ್ಲ ರಿಪ್ಲೇಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಫೈನಲಿ 22 ನಿಮಿಷ ಲೇಟಾಗಿ ಟ್ರೈನು ಜೋಧ್ಪುರ್ ಸ್ಟೇಷನ್ ಇಂದ ಹೊರಡ್ತೀವಿ. ಇವಾಗ ಅವಾಗಲೇ ಹೇಳ್ದಂಗೆ ನಾನು ಜೋಧ್ಪುರಿಂದ ಜೈಸಲ್ಮೇರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈನ್ ಅಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರೋದು ಸೆಕೆಂಡ್ AC. ಸೊ ಈ ಟ್ರೈನ್ ಅಲ್ಲಿ ಫಸ್ಟ್ AC ಇಲ್ಲ. ಸೊ ಬರೀ 2 AC, 3 AC, ಜನರಲ್ ಅಂಡ್ ಸ್ಲೀಪರ್ ಕ್ಲಾಸ್ ಇಷ್ಟೇ ಇರೋದು. ಸೊ ನನ್ನ ಹಿಂದೆ ಆಕ್ಚುಲಿ ಇಲ್ಲಿ ಕಾಣಿಸಿದ್ರೆ ನಿಮಗೆ 3 ಜನರಲ್ ಕೋಚ್ ಇದೆ, ಅದಾದ್ಮೇಲೆ ಇನ್ನೊಂದು ಇಂಜಿನ್ ಇದೆ. ಸೂರ್ಯ ಬೇರೆ ಹುಟ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಡೆಸರ್ಟ್ ರೇಂಜು ಇವಾಗ ಶುರು ಆಗ್ತದೆ, ಬಟ್ ಇನ್ನ ಫುಲ್ ಶುರು ಆಗಿಲ್ಲ. ಸೊ ಇನ್ನ ನೋಡ್ಬೋದೆಲ್ಲ ಮರಗಳೆಲ್ಲ ಇದೆ ಇಲ್ಲಿಲ್ಲ. ಹೋಗ್ತಾ ಇರೋ ಟ್ರೈನು ಎಷ್ಟು ಅಲ್ಲಾಡ್ತಿದೆ ಅಂದರೆ, ಡೆಸರ್ಟ್ ಸಫಾರಿಗೆ ಹೋಗೋದೇ ಬೇಡ, ಇಲ್ಲೇ ಸಫಾರಿಯಾಗಿ ಹೋಗ್ತಿದೆ. ಅಲ್ಲಿ ನೋಡ್ತಿರ್ಬೋದು ನೀವೆಲ್ಲ, ಡೆಸರ್ಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕಾಣಿಸೋದಕ್ಕೆ.
ಮಾರ್ವಾರ್ ಸ್ಟೇಷನ್ಗೆ ಬಂದಿದ್ದೀವಿ ಇವಾಗ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಮರುಭೂಮಿನೇ. ಆ ಮರುಭೂಮಿನಲ್ಲೂ ಮರಗಳು ಬೆಳ್ಕೊಂಡ್ಬಿಟ್ಟಿದೆ. ಜಾಸ್ತಿ ಬಗ್ಗಕ್ಕಾಗಲ್ಲ ಗುರು, ಆಚೆ ಟ್ರೈನ್ ಫುಲ್ಲು ಅಲ್ಲಾಡ್ತಿದೆ. ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ. ಇದು ಫಸ್ಟ್ ಟೈಮ್ ಜರ್ನಿ ಥಾರ್ ಡೆಸರ್ಟ್ ಅಲ್ಲಿ. ಡೆಸರ್ಟ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನೀವೇನಾದ್ರೂ ಈ ಟ್ರೈನ್ ಟ್ರಾವೆಲ್ ಮಾಡಿದ್ರೆ ಅಥವಾ ಡೆಸರ್ಟ್ ನ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಯಾವ ರೇಂಜಿಗೆ ಸ್ಪೀಡಲ್ಲಿದೆ ನಮ್ಮ ಟ್ರೈನು. ಆಚೆ ಹೋದ್ರೆ ಫುಲ್ ಗಾಳಿ ಇದೆ ಗುರು, ಸಿಕ್ಕಾಬಟ್ಟೆ ಅಲ್ಲಾಡ್ತಿದೆ ಟ್ರೈನ್ ಮಾತ್ರ. ನೀವೇನ್ ನೋಡ್ತಾ ಇದ್ರೆ ಇದೆಲ್ಲ ಆರ್ಮಿ ಕ್ಯಾಂಪ್. ಇದು ಫೈನಲಿ ನಾನು ಬಂದಿದ್ದೀನಿ ಪೋಖ್ರಾನ್ಗೆ. ಈ ಊರು ಏನಕ್ಕೆ ಫೇಮಸ್ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನಮ್ಮ ಭಾರತದ ಮೊದಲನೇ ನ್ಯೂಕ್ಲಿಯರ್ ಟೆಸ್ಟ್ ಇದೇ ಊರಲ್ಲಿ ಆಗಿರೋದು. ಪೋಖ್ರಾನಿಂದ ಟ್ರೈನು ರಿವರ್ಸ್ ಹೋಗುತ್ತೆ. ಸೊ ಇಷ್ಟೊತ್ತು ನಮ್ಮ ಟ್ರೈನು ಈ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು, ಇವಾಗ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದ್ವಿ. ಹಿಂದಗಡೆ ಆರ್ಮಿ ಅವ್ರ ಜೀಪ್ ಇದೆ ನೋಡಿ. ಮಿಲಿಟರಿ ಕ್ಯಾಂಪ್ಸ್ ತುಂಬ ಇದೆ ಇಲ್ಲಿ. ನೋಡಿದ್ರು ಎಲ್ಲ ಡೆಸರ್ಟ್ಗಳು ಹೆಂಗಿದೆ. ಡೆಸರ್ಟ್ ಅಂತ ಹಾಕಿದ್ರು ಗ್ರೀನ್ ಗ್ರೀನ್ ಆಗಿದೆ ಡೆಸರ್ಟ್ ಇಲ್ಲಿ. ನಮ್ ಜರ್ನಿ ಥಾರ್ ಡೆಸರ್ಟ್ ಅಲ್ಲಿ ಆಗಿದ್ರು ಡೆಸರ್ಟ್ ಗಿಂತ ಜಾಸ್ತಿ ಗ್ರೀನ್ ಪ್ಯಾಚಸ್ ಕಾಣಿಸ್ತಾ ಇದೆ ಎಲ್ಲಾ ಕಡೆ. ಡೆಸರ್ಟ್ ತರ ಕಾಣಿಸುತ್ತೆ, ಎದ್ ಬಂದು ಆಚೆ ಕಡೆಗೆ ವಿಡಿಯೋ ಮಾಡೋ ಜೊತೆಗೆ ಮತ್ತೆ ಗ್ರೀನ್ ಪ್ಯಾಚಸ್ ಸ್ಟಾರ್ಟ್ ಆಗಿ ಹೋಗ್ತಿದೆ. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಡೆಸರ್ಟ್ ತರ ಇದೆ ಅದು. ಬಟ್ ಅದು ಡೆಸರ್ಟ್ ಅಲ್ಲ ಅನ್ಸುತ್ತೆ. ಮೇಲ್ಗಡೆ ಮನೆಗಿನ ಎಲ್ಲ ಕಟ್ಟಿದ್ದಾರೆ. ಆ ಕಡೆದು ವಿಂಡ್ ಮಿಲ್ಸ್ ಎಲ್ಲ ಇದೆ ಆ ಕಡೆ. ಹಾಕೊಂಡು ಚಚ್ತಾ ಇದ್ದಾನೆ ಡ್ರೈವರ್ ಅಂತೂ ಟ್ರೈನ್ನ. ಫುಲ್ ಸ್ಪೀಡಲ್ಲಿದೆ. ಫೈನಲಿ ಜೈಸಲ್ಮೇರ್ಗೆ ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ ಜೈಸಲ್ಮೇರ್ ಫೋರ್ಟ್. ಅದು ಡೆಸರ್ಟ್ ಕ್ವೀನ್ ಅಲ್ಲಿ ಟ್ರಾವೆಲ್ ಮಾಡಿ ನಾವು ಬಂದಿದ್ದೀವಿ ಜೈಸಲ್ಮೇರ್ಗೆ. ಬಿಸಿಲು ತುಂಬಾ ಜಾಸ್ತಿ ಇದೆ, ಬಟ್ ಸೆಕೆ ಅಂತ ಏನಾಗಲ್ಲ. ಇಲ್ಲಿ ಗೊತ್ತಲ್ಲ, ಇಲ್ಲಿ ಬಿಸಿಲು ಹೆಂಗೆ ಫುಲ್ ಡ್ರೈ ಇರುತ್ತೆ. ಸೊ ಆತರ ಎಲ್ಲ ಏನೂ ಇಲ್ಲ, ನಾರ್ಮಲ್ ಆಗೇ ಇದೆ. ಇಲ್ಲಿ ಸ್ಟೇಷನ್ ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ ಇಲ್ಲಿ. ಸೊ ಹಾಗಾಗಿ ಎಲ್ಲ ವರ್ಕ್ ಮಾಡ್ತಾ ಇದಾರೆ. ಜೈಪುರ್ನ ಹೆಂಗೆ ನಾವು ಪಿಂಕ್ ಸಿಟಿ ಅಂತ ಕರಿತೀವಿ, ಉದಯ್ಪುರ್ನ ಲೇಕ್ ಸಿಟಿ ಅಂತ ಕರಿತೀವಿ, ಜೋಧ್ಪುರ್ನ ಬ್ಲೂ ಸಿಟಿ ಅಂತ ಕರಿತೀವೋ, ಅದೇ ರೀತಿ ಜೈಸಲ್ಮೇರ್ನ ಗೋಲ್ಡನ್ ಸಿಟಿ ಅಂತ ಕರಿತೀವಿ. ಐ ಹೋಪ್ ಈ ಡೆಸರ್ಟ್ ಕ್ವೀನ್ ಟ್ರೈನ್ ಜರ್ನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇದೇ ತರ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಡೆಸರ್ಟ್ ಕ್ವೀನ್ ಜೈಸಲ್ಮೇರ್ ರಾಜಸ್ಥಾನ್. ಬಾಯ್ ಬಾಯ್.